ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಸೂಪರ್ ಆಗಿರುವಂತಹ ಒಂದು ವೆಬ್ಸೈಟ್ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ನ ಬಿಟ್ಟು ಬೇರೆ ಬೇರೆ ಒಂದು ಈಕ್ವಿಟಿಯಲ್ಲಿ, ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವ್ರಿಗೆ ಯಾವ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ರಿಸರ್ಚ್ ಮಾಡಬೇಕು ಅಂತ ಅವ್ರಿಗೆ ಇನ್ಫಾರ್ಮೇಶನ್ಸ್ ಗೊತ್ತಿರಲ್ಲ. ಆ ಒಂದು ಇನ್ಫಾರ್ಮೇಶನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಜಸ್ಟ್ ಒಂದು ಹಿಂಟ್ ಕೊಡ್ತೀನಿ. ಅದನ್ನ ನೀವು ನಿಮ್ಮ ಒಂದು ನಾಲೆಜ್, ಕರೆಂಟ್ ನಾಲೆಜ್ ಎಷ್ಟಿದೆ, ನಿಮ್ಮ ಒಂದು ಸ್ಕಿಲ್ಸ್ ಎಷ್ಟಿದೆ, ಅದ್ರ ಜೊತೆಗೆ ಬೇರೆ ಬೇರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ಪ್ಯಾಟರ್ನ್ ಯಾವ ರೀತಿ ಮಾಡ್ಬೇಕಂತ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಜಸ್ಟ್ ಒಂದು ರಿಸರ್ಚ್ಗೆ ನಾನು ನಿಮಗೆ ಬಿಗಿನಿಂಗ್ ಹೆಂಗ್ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ತೀನಿ. ಓಕೆ, ಸೊ ಮೊದಲನೇದಾಗಿ ನೀವು ಹೋಗ್ಬೇಕಾಗಿರೋ ವೆಬ್ಸೈಟ್ ಬಂದು tickertape.com ಅನ್ನೋ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಕ್ಕೆ, ಅದ್ರ ಜೊತೆಗೆ ಟ್ರೇಡಿಂಗ್ ಮಾಡಕ್ಕೆ ಕೆಲವೊಂದು ರಿಸೋರ್ಸಸ್ ಏನೇನ್ ಬೇಕು, ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ಆಗಿರ್ಬೋದು, ಒಂದು ಫ್ಯೂಚರ್ ರಿಲೇಟೆಡ್ ಆಗಿರ್ಬೋದು, ಆಪ್ಷನ್ಸ್ ರಿಲೇಟೆಡ್ ಆಗಿರ್ಬೋದು, ಈ ರೀತಿ ಸುಮಾರು ಇನ್ಫಾರ್ಮೇಶನ್ಸ್ ಬೇಕಿತ್ತಂದ್ರೆ ಈ ಒಂದು ವೆಬ್ಸೈಟ್ ಸೂಪರ್ ಡೂಪರ್ ಕೊಡ್ತಾರೆ. ಯಾವುದೇ ಒಂದು ಟೈಮಲ್ಲಿ ನೀವು ಪ್ರೀಮಿಯಂ ಸರ್ವಿಸ್ಗೆ ಹೋಗುವಂತ ರಿಕ್ವೈರ್ಮೆಂಟ್ ಬರೋದಿಲ್ಲ. ಬಿಕಾಸ್ ಇಲ್ಲಿ ನೋಡಿದ್ರೆ ಕೆಲವೊಂದು ಸರ್ವಿಸಸ್ ಬ್ಯಾಕ್ ಟು ಹೋಮ್. ಓಕೆ, ಸೊ ಕೆಲವೊಂದು ಸರ್ವಿಸಸ್ ನೀವು ನೋಡಿದ್ರೆ ಪ್ರೀಮಿಯಂ ಸರ್ವಿಸಸ್ ಅಲ್ಲಿ ಇರುತ್ತೆ. ಸೊ ನೀವು ಪ್ರೀಮಿಯಂ ಹೋಗುವಂತ ರಿಕ್ವೈರ್ಮೆಂಟ್ ಇಲ್ಲ. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ನೀವು ಮಾಡೋದ್ರಿಂದ ನೀವು ಬೇಸಿಕ್ ಇನ್ಫಾರ್ಮೇಶನ್ಸ್ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಿತ್ತು ಮಾತ್ರ ಪ್ರೀಮಿಯಂಗೆ ಹೋಗಿ, ಅದು ಬಿಟ್ಟರೆ ನೀವು ಬೇಸಿಕ್ ಇದ್ರಲ್ಲಿ ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಟಿಕ್ಕರ್ ಟೇಪ್ ವೆಬ್ಸೈಟ್ ಅಲ್ಲಿ ಇಲ್ಲಿ ನೋಡಿ ಸುಮಾರು ಸ್ಕ್ಯಾನರ್ಸ್ ಗಳಿದೆ. ಸೊ ಸ್ಟಾಕ್ ಸ್ಪೆಸಿಫಿಕ್ ಬೇಕಿತ್ತಂದ್ರೆ ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಇಂಡೈಸಿಸ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್, ಮ್ಯೂಚುವಲ್ ಫಂಡ್, ಈ ರೀತಿ ಸುಮಾರು ಇನ್ಫಾರ್ಮೇಶನ್ಸ್ ಇರೋದ್ರಿಂದ ನಾನು ಈ ಒಂದು ವಿಡಿಯೋದ ಮುಖಾಂತರ ಮ್ಯೂಚುವಲ್ ಫಂಡ್ ಪ್ಲಸ್ ಸ್ಟಾಕ್ ಸ್ಕ್ರೀನರ್ಗೆ ಮಾತ್ರ ಒಂದು ಸ್ಟಿಕ್ ಆಗ್ತೀನಿ. ಸೊ ಮೊದಲನೇದಾಗಿ ಮ್ಯೂಚುವಲ್ ಫಂಡ್. ನೀವೇನಾದ್ರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಏಜೆನ್ಸಿ ಅಥವಾ ಒಂದು ಏಜೆಂಟ್ ಅಂತ ಹೋದ್ರೆ ಅವ್ರಿಗೆ ಒಂದು ಏನ್ ಹೇಳ್ತಾರೆ, ಒಂದು ರಿವಾರ್ಡ್ ಅಥವಾ ಅವ್ರಿಗೆ ಒಂದು ಕಮಿಷನ್ ಬರುವಂತ ಅಥವಾ ಅವ್ರಿಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಆಗುವಂತ ಒಂದು ಪ್ರಾಡಕ್ಟ್ ಗಳನ್ನ ನಿಮಗೆ ಸಜೆಷನ್ ಮಾಡ್ತಾರೆ. ಯಾವುದೇ ಒಂದು ಟೈಮ್ ಅಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ಹಾಕಿ, ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅಂತ ನಿಮಗೆ ಅವರು ಗ್ರೋತ್, ನಿಮ್ಮ ಒಂದು ಲಾಂಗ್ ಟರ್ಮ್ ಗ್ರೋತ್ ಬೇಸಿಸ್ ಮೇಲೆ ಸಜೆಷನ್ ಮಾಡೋದು ತುಂಬಾ ಕಡಿಮೆ ಅಂತ ಹೇಳಿದ್ರು, ಅಂಟಿನಲ್ಲೆಸ್ ಪ್ರೊಫೆಷನಲ್ ಹೌಸಸ್ ಇದ್ರೆ. ಯಾಕಂದ್ರೆ ನಂದೊಂದು ಎಕ್ಸಾಂಪಲ್ ಹೇಳಿದ್ರೆ, ನಾನು ಸುಮಾರು ವರ್ಷಗಳಿಂದ ಒಂದು SBI ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಕ್ ಹೋಗಿದ್ದೆ. ಅಲ್ಲೊಬ್ರು ಯಾರೋ ಒಬ್ಬ ಏಜೆಂಟ್ ಹೇಳಿದ್ರು, ₹200 ಇನ್ವೆಸ್ಟ್ ಮಾಡಿ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಹೇಳಿದ್ರು. ನಮ್ಗೆ ಗೊತ್ತಿರಲಿಲ್ಲ ಅವಾಗ ಏನಂತ. ಓಕೆ ಮೇಡಮ್ ಮಾಡಿ ₹200 ತಾನೆ ಅಂತ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅವ್ರು ಮಾಡಿದಂತ ಒಂದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್, ಬಟ್ ಅವ್ರಿಗೆ ಕಮಿಷನ್ ಬರುವಂತ ಒಂದು ಪ್ರಾಡಕ್ಟ್ ನ ಅವ್ರು ನನಗೆ ಸಜೆಷನ್ ಮಾಡಿದ್ರು. ನಂಗೆ ಅದು ಗೊತ್ತಾಗೋಷ್ಟು ಸುಮಾರು ವರ್ಷಗಳಾಗಿತ್ತು. ಸೊ ಈಗ ಆ ರೀತಿ ಮಿಸ್ಟೇಕ್ ನೀವು ಮಾಡಬೇಡಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಈ ಒಂದು ಮ್ಯೂಚುವಲ್ ಫಂಡ್ ಸ್ಕ್ಯಾನರ್ಸ್ ನೀವು ಫಿಲ್ಟರ್ ಮಾಡಿ ನೋಡಿ, ನಿಮಗೆ ಸುಮಾರು ಒಂದು ಇದಿದೆ. ಸೊ ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಡೆಟ್ ಫಂಡ್ ಅಲ್ಲಿ ಮಾಡಿದ್ರೆ ನಿಮಗೆ ಒಂದು ಈಕ್ವಿಟಿಗೆ ಎಕ್ಸ್ಪೋಜರ್ ತುಂಬಾ ಕಡಿಮೆ ಇರುತ್ತೆ. ಈಕ್ವಿಟಿ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೋಜರ್ ಇರುತ್ತೆ. ಇಲ್ಲ ನಾನು ಈಕ್ವಿಟಿಲೂ ಬೇಕು, ಡೆಟ್ಟಲ್ಲೂ ಬೇಕು, ಎರಡು ಒಂದು ಪೋರ್ಟ್ಫೋಲಿಯೋ ತರ ಮಾಡ್ಬೇಕಂದ್ರೆ ಎರಡನ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರೆ ನೋಡಿ, ಸುಮಾರು ಮ್ಯೂಚುವಲ್ ಫಂಡ್ಗಳ ಏಜೆನ್ಸಿಗಳ ಅಥವಾ ಒಂದು ಮ್ಯೂಚುವಲ್ ಫಂಡ್ ಹೌಸಸ್ ನ ಸುಮಾರು ಪ್ರಾಡಕ್ಟ್ ಗಳಿದೆ. ಈ ಒಂದು ಪ್ರಾಡಕ್ಟ್ ಗಳು ನೀವು ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಇನ್ಫಾರ್ಮೇಶನ್ಸ್ ಎಷ್ಟೆಷ್ಟು ಯಾವ್ಯಾವ ರೀತಿ ಒಂದು ಇನ್ವೆಸ್ಟ್ ಮಾಡ್ಬೇಕಂತ ನೀವು ಡಿಸಿಷನ್ ಮಾಡ್ಕೊಳ್ಳಬಹುದು. ಓಕೆ, ಇದನ್ನ ಆಡಿಯೋ ಹೇಳ್ದಂಗೆ ಜಸ್ಟ್ ಸಜೆಷನ್ ಪರ್ಪಸ್ಗೋಸ್ಕರ ತಗೊಳ್ಳಿ. ನೆಕ್ಸ್ಟ್ ಇದನ್ನ ನೀವು ಹೆಚ್ಚಿನ ರಿಸರ್ಚ್ಗೆ ಮಾಡಿದ್ರೆ ನೋಡಿ, ಮ್ಯೂಚುವಲ್ ಫಂಡ್ ಎಷ್ಟು ರಿಟರ್ನ್ಸ್ ಬಂದಿದೆ, ಅವರ ಎಕ್ಸ್ಪೆನ್ಸ್ ರೇಷಿಯೋ ಇದೆ, ಅದ್ರ ಜೊತೆಗೆ ಇಮಿಡಿಯೇಟ್ ಕಂಪಾರಿಸನ್ ಮಾಡುವಂತ ಬೇರೆ ಏನ್ ಹೇಳ್ತಾರೆ ಮ್ಯೂಚುವಲ್ ಫಂಡ್ಗಳು ಯಾವುದು, ಅದ್ರ ಜೊತೆಗೆ ಈ ಒಂದು ಫಂಡ್ ಅಲ್ಲಿ ಇರುವಂತ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ನೋಡಿ, ಸುಮಾರು ಇನ್ಫಾರ್ಮೇಶನ್ಸ್ ಇದೆ. ಅದ್ರ ಜೊತೆಗೆ ಈ ಒಂದು ಫಂಡ್ ನ ಯಾರು ಮ್ಯಾನೇಜ್ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಎಷ್ಟು ಫಂಡ್ಗಳನ್ನ ಮ್ಯಾನೇಜ್ ಮಾಡ್ತಾರೆ, ಸೊ ಈ ರೀತಿ. ಪ್ಲಸ್ ಅದ್ರ ಜೊತೆಗೆ ಕೆಲವೊಂದು ನೆಗೆಟಿವ್ ಸಹ ಇದು ಈ ಒಂದು ಪ್ರಾಡಕ್ಟ್ ಕೊಡೋದ್ರಿಂದ ನಿಮ್ಗೆ ಒಂದು ಬ್ರಾಡರ್ ವ್ಯೂ ಸಿಗುತ್ತೆ. ಈ ಒಂದು ಪ್ರಾಡಕ್ಟ್ ಅಲ್ಲಿ ಏನೇನ್ ಆಗುತ್ತೆ, ಏನ್ ಆಗಲ್ಲ ಒಂದು ಇನ್ಫಾರ್ಮೇಶನ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ, ನಾನು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾವ್ದಾದ್ರು ಒಂದು ಹೇಳಿ ಅಂತ ನೀವು ಕೇಳಿದ್ರೆ ನಾನು ನಿಮಗೆ ಸ್ಟಾಕ್ ಸ್ಕ್ರೀನರ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಇತ್ತೀಚೆಗೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ನನಗೆ ವಾಟ್ಸ್ಆಪ್ ಮಾಡಿದ್ರು, ಸರ್ ಯಾವ್ದಾದ್ರು ಒಂದು ಶಾರ್ಟ್ ಟರ್ಮ್ ಅದ್ರ ಜೊತೆಗೆ ಒಂದು ಕ್ವಾಲಿಟಿ ಸ್ಟಾಕ್ ಗಳನ್ನ ಇನ್ವೆಸ್ಟ್ ಮಾಡಕ್ಕೆ ಒಂದು ಐಡಿಯಾ ಅಂತ ಹೇಳಿದ್ರು. ಆಡಿಯೋ ಹೇಳಿದಂಗೆ ಸೊ ವಾಟ್ಸ್ಆಪ್ ಪ್ರೀಮಿಯಂ ಸರ್ವಿಸಸ್ ಇರೋದ್ರಿಂದ ಆ ರೀತಿಯ ಸುಮಾರು ಮೆಸೇಜಸ್ ಬರುತ್ತಿರೋದ್ರಿಂದ ನಾನು ಈ ವಿಡಿಯೋ ಒಂದು ಮಾಸ್ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ವೆಬ್ಸೈಟ್ ಮುಖಾಂತರ. ಓಕೆ, ಸೊ ಇಲ್ಲಿ ಸಹ ನೋಡ್ಬೋದು, ನೀವು ಸುಮಾರು ಒಂದು ಫಿಲ್ಟರ್ಗಳನ್ನ ಹಾಕ್ಬೋದು. ಎಕ್ಸಾಂಪಲ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಬೇಕಿತ್ತಂದ್ರೆ ನೀವು ನಿಮ್ಮ ರಿಸರ್ಚ್ ಗಳನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನು ಹೆಚ್ಚಿನ ಫಿಲ್ಟರ್, ಪ್ರೈಸ್ ಟು ಈಕ್ವಿಟಿ ರೇಷಿಯೋ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಇಲ್ಲಿ ಒಂದು ನೋಡಿ, ಈ ಒಂದು ಆಪ್ಷನ್ ಇದೆಯಲ್ಲ ಆಡ್ ಫಿಲ್ಟರ್ ಅಂತ, ಇದನ್ನ ಕ್ಲಿಕ್ ಮಾಡಿ ನೋಡಿ. ಪ್ರಾಫಿಟಬಿಲಿಟಿ, ಎಕ್ಸಾಂಪಲ್ 5 ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದೆ, ಅದ್ರ ಜೊತೆಗೆ 5 ವರ್ಷದ ಆವರೇಜ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಅದೇ ಇಬಿಡಿಟಾ ಅಂತಿದೆಯಲ್ಲ, ಸೊ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್ ಮತ್ತೆ ಡೆಪ್ರಿಸಿಯೇಷನ್, ಅಮೋಟೈಸೇಷನ್ ಅಂತ ಕರೀತಾರೆ. ಅದರ ಒಂದು ರಿಟರ್ನ್ ಎಷ್ಟು, ಅದ್ರ ಜೊತೆಗೆ ರಿಟರ್ನ್ ಆನ್ ಅಸೆಟ್ಸ್ ಎಷ್ಟು, ಸೊ ನೆಟ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಬರುತ್ತೆ, ಅದ್ರ ಜೊತೆಗೆ ವಾಲ್ಯೂಮ್, ಆ ಒಂದು ಸ್ಟಾಕ್ ಅಲ್ಲಿ ಎಷ್ಟು ವಾಲ್ಯೂಮ್ಸ್ ಆಗ್ತಿದೆ, 1 ಮಂತ್ ರಿಟರ್ನ್ ಎಷ್ಟು, 1 ಮಂತ್ ಅಥವಾ 1 ಡೇ ರಿಟರ್ನ್ ಎಷ್ಟು, ಈ ರೀತಿ ಇನ್ಫಾರ್ಮೇಶನ್ ನೋಡ್ಬೋದು ಬೇಸ್ಡ್ ಆನ್ ಪ್ರೈಸ್. ಸೊ ಫೈನಾನ್ಷಿಯಲ್ ರೇಷಿಯೋ, ಸೊ
ಸುಮಾರು ರೇಷಿಯೋಸ್ಗಳಿದೆ. ಸೊ ಡೆಟ್ ಈಕ್ವಿಟಿ ರೇಷಿಯೋ, ಅವರ ಒಂದು ಡೆಟ್ ಎಷ್ಟಿದೆ, ಮತ್ತೆ ಕ್ಯಾಶ್ ಒಂದು ರಿಸರ್ವೇಶನ್ ಎಷ್ಟು ಇಟ್ಟಿದ್ದಾರೆ, ಅದ್ರ ಜೊತೆಗೆ ಅವ್ರೇನಾದ್ರು ಒಂದು ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಅವ್ರಿಗೆ ಒಂದು ಅಮೌಂಟ್ ಎಷ್ಟು ದಿನದಲ್ಲಿ ವಾಪಸ್ ಬರುತ್ತೆ, ಅದನ್ನ ಅಸೆಟ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಇದು ಸುಮಾರು ರೇಷಿಯೋಸ್ಗಳಿದೆ. ಅದ್ರ ಜೊತೆಗೆ ಗ್ರೋತ್ ರಿಲೇಟೆಡ್ ಏನಾದ್ರು ಹೋಯ್ತು ಅಂದ್ರೆ ಈ ಒಂದು ವರ್ಷದಲ್ಲಿ 5 ವರ್ಷದ ಎಷ್ಟೆಷ್ಟು ಗ್ರೋತ್ ಆಗಿದೆ ಅಂತ ಸುಮಾರು ಇನ್ಫಾರ್ಮೇಶನ್ ನೀವು ಫಿಲ್ಟರಿಂಗ್ ಮಾಡ್ಕೊಳ್ಬಹುದು. ಓಕೆ, ಸೊ ಡಿಫಾಲ್ಟ್ ಆಗಿ ಇದೊಂದು ಫಿಲ್ಟರ್ ಆಗಿದೆ ನೋಡಿ. ಇದು ಫಿಲ್ಟರ್ ಆಗಿರೋದ್ರಿಂದ ನಾನು ರಿಲಯನ್ಸ್ ಅನ್ನೋ ಒಂದು ಸ್ಟಾಕ್ ನ ಡಿಫಾಲ್ಟ್ ಆಗಿ ತಗೊಂತಿದ್ದೀನಿ. ಸೊ ಇಲ್ಲ ನಿಮಗೆ ಸ್ಪೆಸಿಫಿಕ್ ಯಾವ್ದೋ ಸ್ಟಾಕ್ ಇತ್ತು ಅಂದ್ರೆ ಸಹ ನೋಡಿ, ಈ ಒಂದು ಸರ್ಚ್ ಬಾಕ್ಸ್ ಅಲ್ಲಿ ಬಂದು ರಿಲಯನ್ಸ್ ಅಂತ ಸರ್ಚ್ ಮಾಡಿದ್ರೆ ಎಕ್ಸಾಂಪಲ್ ಹೇಳ್ತದೆ. ಸೊ ಈ ಒಂದು ರಿಲಯನ್ಸ್ ನ ಟಚ್ ಮಾಡಿದ್ರೆ ಸಾಕು, ಸುಮಾರು ವೆಬ್ಸೈಟ್ಸ್ ಗಳು ಕೊಡುವಂತ ಇನ್ಫಾರ್ಮೇಶನ್ಸ್ ಬಿಟ್ಟು ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಈ ಒಂದು ಟಿಕೆಟ್ ಟೈಪ್ ವೆಬ್ಸೈಟ್ಸ್ ಕೊಡ್ತಿದೆ. ಓಕೆ, ಇಲ್ಲಿ ನೋಡಬಹುದು ಈ ಒಂದು ಸ್ಟಾಕ್ ಗಳನ್ನ ಒಂದು ಟಾಪ್ ಲೆವೆಲ್ ಇನ್ಫಾರ್ಮೇಶನ್ಸ್ ಏನಿದೆ ಅಂತ ಸಹ ಕೊಡ್ತಿದ್ದಾರೆ. ಕೆಲವೊಂದು ಎಂಟ್ರಿ ಪಾಯಿಂಟ್ ಎಲ್ಲಿ ನಾವು ತಗೊಬೇಕು, ಯಾವುದೇ ರೀತಿ ಒಂದು ಇಶ್ಯೂಸ್ ಇದೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಪ್ರೀಮಿಯಂ ಸರ್ವಿಸಸ್ ಬೇಕಿದ್ರೆ ನೋಡಿ ಪ್ರೋ ಅಂತಿದೆ. ಸೊ ಡಿಫಾಲ್ಟ್ ಪ್ರಾಬಬಿಲಿಟಿ, ಈ ರೀತಿ ಕೆಲವೊಂದು ಫರ್ದರ್ ಅನಾಲಿಸಿಸ್ ಒಂದು ರಿಸರ್ಚ್ ಮಾಡಿ ಸಹ ಕೊಡೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ಫೋರ್ಕಾಸ್ಟ್ ಎಷ್ಟು, ಅದ್ರ ಜೊತೆಗೆ ಫೈನಾನ್ಷಿಯಲ್ಸ್ ಯಾವ ರೀತಿ ಇದೆ, ಬ್ಯಾಲೆನ್ಸ್ ಶೀಟ್ ಹೆಂಗಿದೆ, ಕ್ಯಾಶ್ ಫ್ಲೋ ಹೆಂಗಿದೆ, ಇನ್ಕಮ್ ಸ್ಟೇಟ್ಮೆಂಟ್ ಹೆಂಗಿದೆ, ಅದ್ರ ಜೊತೆಗೆ ಈ ಒಂದು ಕಂಪನಿಗೆ ನಿಯರೆಸ್ಟ್ ಆಗಿರುವಂತ ಒಂದು ಕಾಂಪಿಟೇಟರ್ ಅಥವಾ ಒಂದು ನಿಯರೆಸ್ಟ್ ಆಗಿರುವಂತ ಒಂದು ಪಿಯರ್ಸ್ ಅಂತ ಕರೀತಾರೆ, ಅವ್ರನ್ನ ಕಂಪಾರಿಸನ್ಸ್ ಮಾಡಿ ನಿಮ್ಗೆ ತೋರಿಸ್ತಾರೆ. ಜೊತೆಗೆ ಹೋಲ್ಡಿಂಗ್ಸ್ ಯಾವ್ಯಾವರು ಎಷ್ಟೆಷ್ಟು ಹೋಲ್ಡಿಂಗ್ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತಾರೆ ನೋಡಿ. ಪ್ರಮೋಟರ್ ಎಷ್ಟು, ಮ್ಯೂಚುವಲ್ ಫಂಡ್ ಏಜೆನ್ಸಿ ಎಷ್ಟು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಷ್ಟು, ಫಾರಿನರ್ಸ್ FIIs, ಅದ್ರ ಜೊತೆ ನಮ್ಮ ರಿಟೇಲರ್ಸ್ ಎಷ್ಟು, ಇನ್ಫಾರ್ಮೇಶನ್ಸ್ ನ ನೀವು ಯುಟಿಲೈಸ್ ಮಾಡ್ಕೊಂಡು ಹೆಚ್ಚಿನ ನೀವು ರಿಸರ್ಚ್ ಮಾಡಿದ್ರೆ ಹೇಳ್ತಾ ಇದ್ದೀನಿ, ಇದು ನಿಮಗೆ ಒಂದು ಫ್ಯೂಚರ್ ಅಲ್ಲಿ ಒಂದು ಹೆಚ್ಚಿನ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕೆ ಈ ಒಂದು ವೆಬ್ಸೈಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಈ ಸುಮಾರು ಡೀಟೇಲ್ಸ್ ನಿಮಗೆ ಬೇಸಿಕ್ ಡೀಟೇಲ್ಸ್ ಏನ್ ಬೇಕೋ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅವಷ್ಟು ಇನ್ಫಾರ್ಮೇಶನ್ ಸಿಕ್ಕಿರೋದ್ರಿಂದ ನೀವು ಒಂದು ವೆಬ್ಸೈಟ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದ್ರೂ ಹೆಲ್ಪ್ ಆಗಿತ್ತು ಅಂದ್ರೆ ಈ ವಿಡಿಯೋನ ಬೇರೆಯವ್ರ ಜೊತೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.